ಆತ್ಮೀಯ ಶಿಕ್ಷಕ ಬಂಧುಗಳೇ, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಶಿಕ್ಷಕ ಬಂಧುಗಳೇ, ನಾವು ಈ ವಿಡಿಯೋದಲ್ಲಿ 2024-25ನೇ ಸಾಲಿನ MHRD UDaysಗೆ ಸಂಬಂಧಿಸಿದಂತೆ ಸ್ಟೂಡೆಂಟ್ ಮಾಡ್ಯೂಲ್ನಲ್ಲಿ ಪ್ರೋಗ್ರೆಷನ್ ಆಕ್ಟಿವಿಟಿಯನ್ನು ಹೇಗೆ ಕಂಪ್ಲೀಟ್ ಮಾಡಬೇಕು ಎಂಬುದರ ಕಂಪ್ಲೀಟ್ ಡೀಟೇಲ್ಸನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ವಾಚ್ ಮಾಡಿ. ಲೆಟ್ಸ್ ಕಂಟಿನ್ಯೂ ವಾಚ್. ಸರಿ, ಮೊದಲು ನೀವು ನಿಮ್ಮ MHRD UDaysಗೆ ಲಾಗಿನ್ ಆದ ಮೇಲೆ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. 2024-25 ಕರೆಂಟ್ ಅಕಾಡೆಮಿಕ್ ಇಯರ್, ಅದೇ ರೀತಿ ಕೆಳಗಡೆ 2023-24 ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಅಟೆನ್ಷನ್ ಇಲ್ಲಿ ನೋಡ್ಬೋದು, ಅಕಾಡೆಮಿಕ್ ಇಯರ್ 2024-25 ಹ್ಯಾಸ್ ಸ್ಟಾರ್ಟೆಡ್, ಪ್ಲೀಸ್ ಇನಿಷಿಯೇಟ್ ಎನಿ ಸ್ಟೂಡೆಂಟ್ ರಿಲೇಟೆಡ್ ಟಾಸ್ಕ್ ಅಕಾರ್ಡಿಂಗ್ಲಿ. ಅಂದರೆ 2024-25ನೇ ಸಾಲಿನ ಒಂದು ಶೈಕ್ಷಣಿಕ ವರ್ಷ ಪ್ರಾರಂಭವಾಗಿದ್ದು ಈ ಒಂದು ಟಾಸ್ಕ್ ಅನ್ನು ಕಂಪ್ಲೀಟ್ ಮಾಡಬೇಕು ಅಂತೇಳಿ ಇಲ್ಲಿ ಹೇಳ್ತಿದ್ದಾರೆ. ಸೊ ಇಲ್ಲಿ ನಾವು ಮೊದಲು ಏನು ಮಾಡ್ಬೇಕಂತಂದ್ರೆ, ಇಲ್ಲಿ ನೋಡ್ತಾ ಇದ್ರಲ್ಲ 2024-25 ಕರೆಂಟ್ ಅಕಾಡೆಮಿಕ್ ಇಯರ್ ಅಂತಿದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ನಮ್ಮ ಒಂದು ಸ್ಕೂಲ್ ಡೀಟೇಲ್ಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಅಂದರೆ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ ಸ್ಕೂಲ್ ಡ್ಯಾಶ್ ಬೋರ್ಡ್ ಅಂತೇಳಿ, ಇಲ್ಲಿ ಸ್ಕೂಲ್ ಡೀಟೇಲ್ಸ್ ಗ್ರೇಡ್ ವೈಸ್ ಇಲ್ಲಿ ತರಗತಿವಾರು 2024-25ನೇ ಸಾಲಿನ ಒಂದು ಡ್ಯಾಶ್ ಬೋರ್ಡ್ ಡಿಸ್ಪ್ಲೇ ಆಗುತ್ತೆ. ಸೊ ಈ ಒಂದು ಡ್ಯಾಶ್ ಬೋರ್ಡಲ್ಲಿ ವಿದ್ಯಾರ್ಥಿಗಳ ಸ್ಟ್ರೆಂತ್ ಇಲ್ಲಿ 0 ಕಾಣ್ತಾ ಇರುತ್ತೆ. ಯಾಕಂತಂದರೆ ಮೊದಲು ನಾವು ಹಿಂದಿನ ವರ್ಷದ 2023-24ನೇ ಸಾಲಿನ ಒಂದು ಪ್ರೋಗ್ರೆಷನ್ ಆ್ಯಕ್ಟಿವಿಟಿನ ಕಂಪ್ಲೀಟ್ ಮಾಡಬೇಕು. ಹಾಗಾದರೆ ಏನು ಮಾಡಬೇಕು ಅಂತಂದರೆ, ಈ ಒಂದು ಡ್ಯಾಶ್ ಬೋರ್ಡಲ್ಲಿ ಕೆಳಗಡೆ ನೋಡ್ಬೋದು ಸುಮಾರು ಆಪ್ಷನ್ಸ್ ಇದೆ. ಅದರಲ್ಲಿ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಅಂತ ಕಾಣಿಸ್ತಾ ಇದೆಯಲ್ಲ, ಈ ಒಂದು ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಈ ರೀತಿ ಕಾಣುತ್ತೆ. ಇಲ್ಲಿ ಪ್ರೋಗ್ರೆಷನ್ ಮಾಡ್ಯೂಲ್ ಮೇಲೆ ಕ್ಲಿಕ್ ಮಾಡಿ, ಪ್ರೋಗ್ರೆಷನ್ ಮಾಡ್ಯೂಲ್ ಕೆಳಗಡೆ ಗೋ ಅಂತಿದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ಎಲಿಜಿಬಲ್ ಫಾರ್ ಪ್ರೋಗ್ರೆಷನ್ ಫ್ರಮ್ ದ ಅಕಾಡೆಮಿಕ್ ಇಯರ್ 2023-24 ಟು 2024-25 ಅಂದರೆ 2023-24ನೇ ಸಾಲಿನಿಂದ 2024-25ನೇ ಸಾಲಿಗೆ ನಾವು ಪ್ರೋಗ್ರೆಷನ್ ಆ್ಯಕ್ಟಿವಿಟಿನ ಕಂಪ್ಲೀಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಸೆಲೆಕ್ಟ್ ಕ್ಲಾಸ್, ಸೆಲೆಕ್ಟ್ ಸೆಕ್ಷನ್ ಅಂತಿದೆ. ಸೊ ಅದಕ್ಕಿಂತ ಮೊದಲು ಇಲ್ಲಿ ನೋಡ್ತಾ ಇದ್ರಲ್ಲ, ಇಲ್ಲಿ 3 ನೋಟ್ಸ್ ಇದೆ. ಇದರಲ್ಲಿ ಮೊದಲನೇದು ನೋಟ್ ಏನು ಹೇಳುತ್ತೆ ಅಂತಂದರೆ, ವಿದ್ಯಾರ್ಥಿ ಪ್ರಮೋಟೆಡ್ ಆಗಬೇಕು. ಅಂದರೆ ಆ ವಿದ್ಯಾರ್ಥಿ ವಿತ್ ಎಕ್ಸಾಮ್ ಆಗಿರ್ಬೋದು, ವಿತೌಟ್ ಎಕ್ಸಾಮ್ ಆಗಿರ್ಬೋದು. ಸೊ ಅಂತ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಎರಡನೇದು, ಆ ವಿದ್ಯಾರ್ಥಿ ನಾಟ್ ಪಾಸ್ಡ್ ಹಾಗೂ ರಿಪೀಟರ್ ಆಗಿರ್ಬೋದು ಅಥವಾ ಡಿಸ್ಕಂಟಿನ್ಯೂಡ್ ಕೂಡ ಆಗಿರಬಹುದು, ಅದು ಕೂಡ ಎಕ್ಸಾಮ್ಗಿಂತ ಮುಂಚೆ. ಈ ಒಂದು ಆಪ್ಷನ್ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಇದಾದ ಮೇಲೆ ಎಲ್ಲ ವಿದ್ಯಾರ್ಥಿಗಳ ಮಾಹಿತಿನ ಕಂಪ್ಲೀಟ್ ಮಾಡಿದ ಮೇಲೆ ಪ್ರತಿಯೊಂದು ತರಗತಿಗೂ ಕೂಡ ನೀವು ಫೈನಲೈಸ್ ಮಾಡ್ತಾ ಇರಬೇಕಾಗತ್ತೆ. ಹಾಗೂ ಎಲ್ಲ ತರಗತಿಗಳನ್ನು ಫೈನಲೈಸ್ ಮಾಡಿದ ಮೇಲೆ ಪ್ರೋಗ್ರೆಷನ್ ಆ್ಯಕ್ಟಿವಿಟಿಯನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ. ಸೊ ಅದು ಹೇಗೆ ಎಂಬುದನ್ನು ಒಂದೊಂದಾಗಿ ನೋಡೋಣ. ಇಲ್ಲಿ ಸೆಲೆಕ್ಟ್ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸೆಲೆಕ್ಟ್ ಸೆಕ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಗೋ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿ, ಇಲ್ಲಿ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ನೋಡ್ತಾ ಇದ್ರಲ್ಲ, ಆ ಒಂದು ವಿದ್ಯಾರ್ಥಿಯ ಆ ಒಂದು ತರಗತಿಗೆ ಸಂಬಂಧಿಸಿದ ವಿದ್ಯಾರ್ಥಿಯ ಲಿಸ್ಟ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಪ್ರತಿಯೊಂದು ವಿದ್ಯಾರ್ಥಿ ಮುಂದೆ ಇಲ್ಲಿ ಪ್ರೋಗ್ರೆಷನ್ ಸ್ಟೇಟಸ್ ಕಾಣುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ವಿದ್ಯಾರ್ಥಿ ಪೆನ್ ನಂಬರ್, ವಿದ್ಯಾರ್ಥಿ ಹೆಸರು, ಡೇಟ್ ಆಫ್ ಬರ್ತ್, ತಂದೆ ತಾಯಿ ಹೆಸರು. ಇಲ್ಲಿ ಪ್ರೋಗ್ರೆಷನ್ ಸ್ಟೇಟಸ್ನಲ್ಲಿ 2023-24 ಇಲ್ಲಿ 4 ಆಪ್ಷನ್ ಬರುತ್ತೆ. ಆ ವಿದ್ಯಾರ್ಥಿ ಇಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಆ ವಿದ್ಯಾರ್ಥಿ ಪ್ರಮೋಟೆಡ್ ವಿತ್ ಎಕ್ಸಾಮಿನೇಷನ್ ಅಂದರೆ ಎಕ್ಸಾಮ್ ಆಗಿ ಎಕ್ಸಾಮ್ ಬರೆದು ಪ್ರಮೋಷನ್ ಆಗಿದ್ದಾನ, ನಾಟ್ ಪಾಸ್ಡ್ ಒಂದು ವೇಳೆ ಪಾಸ್ ಆಗಿಲ್ವಾ, ರಿಪೀಟರ್ ಅಥವಾ ಮತ್ತೆ ಅಗೈನ್ ರಿಪೀಟರ್ ಆಗಿದ್ದಾನ. ಇಲ್ಲಿ ಪ್ರಮೋಟೆಡ್ ವಿತೌಟ್ ಎಕ್ಸಾಮಿನೇಷನ್ ಬರೆಯದೇ ಪ್ರಮೋಷನ್ ಆಗಿದ್ದಾನ, ಡಿಸ್ಕಂಟಿನ್ಯೂಡ್ ಬಿಫೋರ್ ಎಕ್ಸಾಮ್ ಬರೆಯೋದಕ್ಕಿಂತ ಮೊದಲೇ ಆ ವಿದ್ಯಾರ್ಥಿ ಡಿಸ್ಕಂಟಿನ್ಯೂ ಆಗಿದ್ದಾನ ಅನ್ನೋದನ್ನು ನೀವು ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ. ಸೊ ಆ ವಿದ್ಯಾರ್ಥಿಗೆ ಸಂಬಂಧಿಸಿದ ಆಪ್ಷನ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆ ವಿದ್ಯಾರ್ಥಿ 2023-24ನೇ ಸಾಲಿನಲ್ಲಿ ಶೇಕಡ ಪಡೆದಿರ್ತಕ್ಕಂಥ ಅಂಕಗಳನ್ನು ನಮೂದಿಸಬೇಕಾಗತ್ತೆ. ನೆಕ್ಸ್ಟ್ ನಂಬರ್ ಆಫ್ ಡೇಸ್ ಸ್ಕೂಲ್ ಅಟೆಂಡೆಡ್ 2023-24ನೇ ಸಾಲಿನಲ್ಲಿ ಆ ವಿದ್ಯಾರ್ಥಿ ಹಾಜರಾಗಿರ್ತಕ್ಕಂಥ ದಿನಗಳನ್ನು ನೀವು ಮೆನ್ಷನ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಸ್ಕೂಲಿಂಗ್ ಸ್ಟೇಟಸ್, ಇಲ್ಲಿ ಸ್ಕೂಲಿಂಗ್ ಸ್ಟೇಟಸ್ ಅಂದರೆ ಆ ವಿದ್ಯಾರ್ಥಿ ಈಗ ಇದೇ ಶಾಲೆಯಲ್ಲಿ ಇದ್ದರೆ ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್ ಅಂತ ಸೆಲೆಕ್ಟ್ ಮಾಡಿ, ಒಂದು ವೇಳೆ ಆ ವಿದ್ಯಾರ್ಥಿ TC ತೆಗೆದುಕೊಂಡು ಹೋಗಿದ್ದಲ್ಲಿ ಅಥವಾ TC ತೆಗೆದುಕೊಳ್ಳದೇ ಹೋಗಿದ್ದಲ್ಲಿ ಲೆಫ್ಟ್ ಸ್ಕೂಲ್ ವಿತ್ TC, ವಿತೌಟ್ TC ಎಂಬ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಕ್ಲಾಸ್ ಆ್ಯಂಡ್ ಸೆಕ್ಷನ್ ಟು ಬಿ ಪ್ರಮೋಟೆಡ್, ಯಾವ ಒಂದು ಕ್ಲಾಸ್ಗೆ ತರಗತಿಗೆ ಪ್ರಮೋಟೆಡ್ ಆಗಿದ್ದಾನೆ ಅಂತೇಳಿ ಇಲ್ಲಿ
ತೋರಿಸ್ಬೇಕಾಗತ್ತೆ. ಇಲ್ಲಿ 1ನೇ ತರಗತಿ ಹಿಂದಿನ ವರ್ಷದ್ದು ಮಾಡ್ತಾ ಇರೋದ್ರಿಂದ ಇಲ್ಲಿ ಕ್ಲಾಸ್ ಆಟೋಮೆಟಿಕ್ಲಿ ಬಂದಿರುತ್ತೆ. ಇಲ್ಲಿ ಸೆಕ್ಷನ್ ನೀವು ಎ ಸೆಕ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ವೇಳೆ ಸೆಕ್ಷನ್ ಇಲ್ಲ ಅಂತಂದರೆ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ಸರಿ, ಇಲ್ಲಿ ಸ್ಟೇಟಸ್ ಪೆಂಡಿಂಗ್ ಇದೆ. ಸೊ ನಾವು ಅಪ್ಡೇಟ್ ಮಾಡಿದ ಮೇಲೆ ಇಲ್ಲಿ ಡನ್ ಬರುತ್ತೆ. ಸರಿ, ನೆಕ್ಸ್ಟ್ ಇಲ್ಲಿ ಕೊನೆ ಆಪ್ಷನ್ ಅಪ್ಡೇಟ್ ಕರೆಕ್ಷನ್. ಸದ್ಯ ಈಗ ನಾವು ಅಪ್ಡೇಟ್ ಮಾಡಬೇಕಾಗತ್ತೆ. ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಾ ಇದ್ರಲ್ಲ ಸ್ಟೂಡೆಂಟ್ ಡೀಟೇಲ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಓಕೆ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಸ್ಟೇಟಸ್ ಡನ್ ಅಂತ ಬಂತು. ಅದೇ ರೀತಿ ನೀವು ಆ ವಿದ್ಯಾರ್ಥಿ ಡೀಟೇಲ್ಸನ್ನು ಅಪ್ಡೇಟ್ ಮಾಡಿದರೆ ಡನ್ ಅಂತ ಬರುತ್ತೆ, ಇಲ್ಲ ಅಂತಂದರೆ ಪೆಂಡಿಂಗ್ ಅಂತೇಳಿ ಇರುತ್ತೆ. ನೆಕ್ಸ್ಟ್ ಹಾಗೂ ಇಲ್ಲಿ ಪ್ರೋಗ್ರೆಸ್ಡ್ ಆನ್, ಇಲ್ಲಿ ಟೈಮ್ ಡೇಟ್ ಸಮೇತ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸರ್, ಈಗ ಒಂದು ವೇಳೆ ಈ ವಿದ್ಯಾರ್ಥಿ ಮಾಹಿತಿಯನ್ನು ಮತ್ತೆ ನೀವು ಏನಾದರೂ ಅಪ್ಡೇಟ್ ಮಾಡಬೇಕಾದಲ್ಲಿ ಅಂತಹ ಸಂದರ್ಭದಲ್ಲಿ ಆ ತರಗತಿಯಲ್ಲಿರ್ತಕ್ಕಂಥ ಎಲ್ಲ ಡೀಟೇಲ್ಸನ್ನು, ಎಲ್ಲ ವಿದ್ಯಾರ್ಥಿಗಳ ಡೀಟೇಲ್ಸನ್ನು ಈ ರೀತಿ ಅಪ್ಡೇಟ್ ಮಾಡಿ ಫೈನಲೈಸ್ ಮಾಡಿರಬೇಕಾಗತ್ತೆ. ಸೊ ಅದು ಹೇಗಂತಂದರೆ, ಸರಿ ಈಗ ನಾನು ಎಲ್ಲ ವಿದ್ಯಾರ್ಥಿಗಳ ಡೀಟೇಲ್ಸನ್ನು ಅಪ್ಡೇಟ್ ಮಾಡಿದ್ದೀನಿ. ಈಗ ನಾನು ಒಂದು ತರಗತಿಗೆ ಈ ರೀತಿ ಕಂಪ್ಲೀಟ್ ಆದ ತಕ್ಷಣ ಫೈನಲೈಸ್ ಮಾಡಬೇಕಾಗತ್ತೆ. ಸೊ ಫೈನಲೈಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಸುಮಾರು ಆಪ್ಷನ್ ಕಾಣುತ್ತೆ, ಇಲ್ಲಿ ಚೆಕ್ ಮಾಡ್ಕೊಳ್ಳಿ ಎಷ್ಟು ಪ್ರಮೋಷನ್ ಎಷ್ಟು ರಿಪೀಟರ್ ಅಂತ ಹೇಳುತ್ತೆ. ಇಲ್ಲಿ ನೀವು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ ಪ್ರೋಗ್ರೆಷನ್ ಆಕ್ಟಿವಿಟಿ ಫಸ್ಟ್ ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಆಯಿತು. ಈಗ ಬೇಕಾದರೆ ಈ ವಿದ್ಯಾರ್ಥಿಗಳ ಡೀಟೇಲ್ಸನ್ನು ಮತ್ತೆ ನೀವು ಅಪ್ಡೇಟ್ ಮಾಡೋ ಅವಶ್ಯಕತೆ ಇದ್ದಲ್ಲಿ ಅಪ್ಡೇಟ್ ಮಾಡ್ಕೋಬೋದು. ಅದು ಹೇಗಂತಂದರೆ ಇಲ್ಲಿ ನೋಡ್ತಾ ಇರಲ್ಲ ಕೆಳಗಡೆ ಕರೆಕ್ಷನ್ ಅಂತಿಲ್ಲ, ವಿದ್ಯಾರ್ಥಿ ಕೊನೆ ಕಾಲಮಲ್ಲಿ ಕರೆಕ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ರೀತಿ ಆ ವಿದ್ಯಾರ್ಥಿಯ ಡೀಟೇಲ್ಸ್ ಓಪನ್ ಆಗುತ್ತೆ. ನೀವು ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ ಅಪ್ಡೇಟ್ ಮಾಡಿಕೊಳ್ಳಬಹುದು. ಈ ರೀತಿ ಪ್ರತಿ ತರಗತಿಯ ಪ್ರತಿ ವಿದ್ಯಾರ್ಥಿಯ ಡೀಟೇಲ್ಸನ್ನು ನೀವು ಈ ರೀತಿ ಎಂಟ್ರಿ ಮಾಡಿ ಅಪ್ಡೇಟ್ ಮಾಡಿಕೊಳ್ಳಬೇಕಾಗತ್ತೆ. ಹೀಗೆ ಎಲ್ಲ ತರಗತಿಯ ಡೀಟೇಲ್ಸನ್ನು ಅಪ್ಡೇಟ್ ಮಾಡಿದ ಮೇಲೆ ಈ ರೀತಿ ಎಲ್ಲ ತರಗತಿಗಳ ವಿದ್ಯಾರ್ಥಿಗಳ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ ಮೇಲೆ ಇಲ್ಲಿ ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಮತ್ತೆ ನೀವು ಪ್ರೋಗ್ರೆಷನ್ ಮಾಡಲ್ ಹತ್ರ ಬರ್ತೀರಾ. ಇಲ್ಲಿ ವ್ಯೂ ಸಮರಿ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಮತ್ತೊಮ್ಮೆ ಚೆಕ್ ಮಾಡ್ಕೊಳ್ಳಿ, ಎಲ್ಲ ವಿದ್ಯಾರ್ಥಿಗಳ ಇಲ್ಲಿ ಸಂಖ್ಯೆ ಕಾಣುತ್ತೆ. ಅಂದರೆ ನಿಮ್ಮ ಒಂದು ಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಲಿಸ್ಟ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಸ್ಟೇಟಸಲ್ಲಿ ಡನ್ ಅಂತ ಇದೆಯಲ್ಲ, ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ಡನ್ ಅಂತ ಆಗಿದ್ದರೆ ಎಲ್ಲ ಕಂಪ್ಲೀಟ್ ಆಗಿದೆ ಅಂತೇಳಿ ಅರ್ಥ. ಮತ್ತು ಬ್ಯಾಕ್ ಬನ್ನಿ. ಇಲ್ಲಿ ನೋಡ್ತಾ ಇದ್ರಲ್ಲ, ಇಲ್ಲಿ ಪ್ರೋಗ್ರೆಷನ್ ಸಮರಿ ಸೆಕ್ಷನ್ ವೈಸ್ ಕೂಡ ನೀವು ಚೆಕ್ ಮಾಡ್ಕೋಬೋದು. ಅಂದರೆ ಕ್ಲಾಸ್ ವೈಸ್ ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಇಲ್ಲಿ ನೋಡ್ತಾ ಇದ್ರಲ್ಲ ಕ್ಲಾಸ್ 1 2 3 4 5 ಈ ರೀತಿ ಫೈನಲೈಸ್ಡ್ ಆಗಿದೆಯಾ ಆಗಿಲ್ಲ ಅಂತೇಳಿ ಕೂಡ ನೀವು ಚೆಕ್ ಮಾಡ್ಕೋಬೋದು. ಸೊ ಮತ್ತೆ ಬ್ಯಾಕ್ ಬನ್ನಿ. ಇಲ್ಲಿ ಕೊನೆ ಆಪ್ಷನ್ ಫೈನಲೈಸ್ ಪ್ರೋಗ್ರೆಷನ್ ಅಂತ ಕಾಣಿಸ್ತಾ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ 2023-24ನೇ ಸಾಲಿನ ಒಂದು ಫೈನಲೈಸ್ ಪ್ರೋಗ್ರೆಷನ್ ಮಾಡಬೇಕಾಗತ್ತೆ. ಸೊ ಇಲ್ಲಿ 5 ಒಂದು ನೋಟ್ಸ್ ಇರುತ್ತೆ, ಬೇಕಾದ್ರೆ ಇದನ್ನು ಓದ್ಕೊಳ್ಳಿ. ಸೊ ಇಲ್ಲಿ ಕೆಳಗಡೆ ಈ ಒಂದು ಚೆಕ್ ಬಾಕ್ಸನ್ನು ಎನೇಬಲ್ ಮಾಡಿ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಸ್ಕೂಲ್ಸ್ ಪ್ರೋಗ್ರೆಷನ್ ಫೈನಲೈಸ್ಡ್ ಫಾರ್ ಅಕಾಡೆಮಿಕ್ ಇಯರ್ 2023-24 ಅಂತ ಕಾಣುತ್ತೆ. ಇಲ್ಲಿ ಓಕೆ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಇಲ್ಲಿ ನಿಮ್ಮೊಂದು ಡೈಸ್ ಕೋಡ್ ಹಾಗೂ ಫೈನಲೈಸ್ ಆಗಿರ್ತಕ್ಕಂಥ ಡೇಟ್ ಕೂಡ ಡಿಸ್ಪ್ಲೇ ಆಗುತ್ತೆ. ಅಲ್ಲಿಗೆ ನೀವು ಈ ಒಂದು ಪ್ರೋಗ್ರೆಷನ್ ಆ್ಯಕ್ಟಿವಿಟಿಯನ್ನು ಕಂಪ್ಲೀಟ್ ಮಾಡಿ ಫೈನಲೈಸ್ ಮಾಡಿದ್ದೀರ ಅಂತೇಳಿ ಅರ್ಥ. ಇಷ್ಟಾದ ಮೇಲೆ ಏನು ನೀವು 2023-24ನೇ ಸಾಲಿನಲ್ಲಿ ಈ ಮಾಡಿರ್ತಕ್ಕಂಥ ಒಂದು ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಒಂದು ಡ್ಯಾಶ್ಬೋರ್ಡ್ ಡೀಟೇಲ್ಸ್ 2024-25ನೇ ಸಾಲಿಗೆ ಬರುತ್ತೆ. ಈಗ ನೀವು ನೆಕ್ಸ್ಟ್ ಆ ಒಂದು 24-25ನೇ ಸಾಲಿನಲ್ಲಿ ವಿದ್ಯಾರ್ಥಿಗಳ ಡೀಟೇಲ್ಸನ್ನು ಮತ್ತೊಮ್ಮೆ ನೀವು ಅಪ್ಡೇಟ್ ಮಾಡಬೇಕಾಗತ್ತೆ. ಅದರ ಒಂದು ಮಾಹಿತಿಯನ್ನು ನಾನು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಎಲ್ರಿಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ಸ್ ಎ ಲಾಟ್. ಜೈ ಹಿಂದ್.